ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಈಗೆಲ್ಲ ಕಡೆ ಅಯ್ಯಪ್ಪನ ಪರ್ವ ನಡೀತಾ ಇರುತ್ತೆ. ಎಲ್ಲ ಕಡೆ ಮಾಲಧಾರಿಗಳಾಗಿ ಹಾಗೆ ಪ್ರತಿ ಒಂದು ದಿನ ನಮಗೆ ಎಲ್ಲ ಕಡೆ ಆ ಅಯ್ಯಪ್ಪನ ಒಂದು ಸ್ತೋತ್ರಗಳು, ಭಜನೆಗಳು ಎಲ್ಲವೂ ಕೂಡ ಕೇಳಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ಅಯ್ಯಪ್ಪನ ದರ್ಶನ ಮಾಡೋಕ್ಕೆ ಎಲ್ಲರೂ ಕೂಡ ಕಾತರರಾಗಿರ್ತಕ್ಕಂಥದ್ದು. ಜ್ಯೋತಿಯ ದರ್ಶನಕ್ಕಿರ್ಬೋದು, ಮಕರ ಜ್ಯೋತಿಗೆ ಕಾಯ್ತಾ ಇರ್ತಕ್ಕಂಥದ್ದು, ಮಕರ ಸಂಕ್ರಾಂತಿಗೆ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅಯ್ಯಪ್ಪನ ದರ್ಶನಕ್ಕೆ ಮುಂಚೆ ನಾವು ಅಲ್ಲೊಂದು ಪ್ರಕ್ರಿಯೆ ಇರುತ್ತೆ. ಆ ಪ್ರಕ್ರಿಯೆಯೇ 18 ಮೆಟ್ಟಲುಗಳ ದರ್ಶನ, 18 ಮೆಟ್ಟಲುಗಳ ವಿಶೇಷ, 18 ಮೆಟ್ಟಲುಗಳ ಮಹತ್ವ. ಈ 18 ಅಂತಕ್ಕಂಥದ್ದು ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ 18 ಪರ್ವಗಳಿರ್ಬೋದು, ಹಾಗೆ ಭಗವದ್ಗೀತೆಯಲ್ಲಿರ್ತಕ್ಕಂಥ 18 ಅಧ್ಯಾಯಗಳಿರ್ಬೋದು, ಹಾಗೆ ಯುದ್ಧ ನಡೆದಂಥ 18 ದಿನ ಇರ್ಬೋದು. ಈ 18 ಅಂತಕ್ಕಂಥದ್ದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಅದೇ ರೀತಿ ಪ್ರತಿಯೊಬ್ಬರೂ ಸಹ 18 ಮೆಟ್ಟಲುಗಳನ್ನು ಹತ್ತಿ ಆ ಒಂದು ಅಯ್ಯಪ್ಪನ ಹರಿಹರ ಸುತನನ್ನು ದರ್ಶನ ಮಾಡ್ಕೊಳ್ಳೋದು. ಈ 18 ಯಾಕೆ, ಏನು 18ರ ಪ್ರಭಾವ, 18 ಅಷ್ಟು ವಿಶೇಷನ ನಾವು ತಿಳ್ಕೊಳ್ಳೋಕೆ ಮುಂಚೆ ಮಾಲಧಾರಿಗಳಾದಂಥವ್ರಿಗೆ ಈ ಗುರುಗಳು ಈ 18 ಮೆಟ್ಟಲುಗಳ ಬಗ್ಗೆ, ಹಾಗೆ ವ್ರತ ನಿಯಮಗಳ ಬಗ್ಗೆ ಎಲ್ಲವನ್ನೂ ಕೂಡ ಆಲ್ಮೋಸ್ಟು ತಿಳಿಸ್ಕೊಟ್ಟಿರ್ತಾರೆ. ಆದರೆ ಈ 18 ಮೆಟ್ಟಲುಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ವ್ರತವನ್ನು ಆಚರಣೆ ಮಾಡಿದ್ರೆ ಅದು ಪರಿಪೂರ್ಣ ಆಗುತ್ತೆ. ಈ 18 ಮೆಟ್ಟಲುಗಳು ಅಂತಕ್ಕಂಥದ್ದು ನಾವು ಒಂದೊಂದು ಮೆಟ್ಟಲನ್ನು ಹತ್ತಿದಾಗ ನಮ್ಮ ವ್ರತ ಎಷ್ಟು ಸಕ್ರಮವಾಗಿ, ಎಷ್ಟು ಚೆನ್ನಾಗಾಗಿದೆ ಅಂತಕ್ಕಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ಈ ಒಂದು ಸನ್ನಿಧಿಗೆ ಭೇಟಿ ನೀಡ್ತಕ್ಕಂಥ ಸಂದರ್ಭದಲ್ಲಿ ಈ 18 ಮೆಟ್ಟಲುಗಳ ವಿಚಾರವಾಗಿ ತಿಳ್ಕೊಂಡಿದ್ರೆ ಬಹಳಷ್ಟು ಶುಭ. ಈ 18 ಮೆಟ್ಟಲುಗಳು ಅನೇಕ ವಿಧವಾದ ವ್ಯಾಖ್ಯಾನಗಳನ್ನು ಹೊಂದಿದ್ದರೂ ಕೂಡ ಬಹುಮುಖ್ಯವಾಗಿ 18 ಮೆಟ್ಟಲುಗಳು ಏನನ್ನು ಸೂಚಿಸುತ್ತೆ ಅಂದರೆ, ಮೊದಲ 18 ಮೆಟ್ಟಲಿದೆ. ನಾವು ಕೆಳಭಾಗದಿಂದ ಮೊದಲ 5 ಮೆಟ್ಟಲಿದೆ ಅಲ್ವಾ, ಈ 5 ಮೆಟ್ಟಲಿಗೆ ನಾವು ಏನು ಹೇಳ್ತೀವಿ, ಪಂಚೇಂದ್ರಿಯಗಳನ್ನು ಅಥವಾ ಪಂಚಭೂತಗಳನ್ನು ಪ್ರತಿನಿಧಿಸುತ್ತೆ. ಪಂಚೇಂದ್ರಿಯ, ಪಂಚಭೂತ. ಈ ಫಸ್ಟ್ ಪಂಚೇಂದ್ರಿಯಗಳೇ ತಗೊಳ್ಳೋಣ. ಯಾಕೆಂದರೆ ನಾವು ವ್ರತಧಾರಿಗಳಾಗಿ ಅಲ್ಲಿ ಹೋಗ್ತಾ ಇದ್ದೀವಿ, ಭಕ್ತಿಯಿಂದ ಹೋಗ್ತಾ ಇದ್ದೀವಿ, ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಕರ್ಮವನ್ನು ಕಳ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ, ಹಾಗೆ ದೇವರು ನಮಗೆ ರಕ್ಷಣೆಯನ್ನು ಕೊಡಲಿ ಅಂತೂ ಕೂಡ ನಾವು ಹೋಗ್ತಾ ಇದ್ದೀವಿ. ಈ ಪಂಚೇಂದ್ರಿಯಗಳು ಇದನ್ನು ನಿಗ್ರಹಿಸ್ಕೊಂಡು, ಇದನ್ನು ಜಯಿಸ್ಕೊಂಡು ಬರ್ತಾ ಇದ್ದೀನಿ. ಆ ಪಂಚೇಂದ್ರಿಯಗಳು ಯಾವುದು, ನಮಗೆ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಈ ಪಂಚೇಂದ್ರಿಯಗಳನ್ನು ಜಯಿಸಿ ಕಣ್ಣುಗಳನ್ನು ಶುದ್ಧಿಯಾಗಿಟ್ಕೊಂಡಿದ್ದೆ. ಒಳ್ಳೆಯ ಆ ಭಜನೆ, ಭಗವಂತನ ಒಂದು ಆಕಾರವನ್ನೇ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಕಣ್ಣಾದಮೇಲೆ ನಮಗೆ ಕಿವಿ, ಆ ಭಜನೆ ವಿಶೇಷವಾಗಿ ಆ ಭಗವಂತನ ಸ್ಮರಣೆಯನ್ನು ಕೇಳ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಮೂಗು, ನಾವು ಒಳ್ಳೆಯ ಸುವಾಸನೆಯನ್ನು, ಭಗವಂತನ ಒಂದು ಅಲ್ಲಿರ್ತಕ್ಕಂಥ ಆ ಪರಿಮಳವನ್ನು ಅಗ್ರಾಣಿಸ್ಕೊಂಡು ಬರ್ತಾ ಇದ್ದೀನಿ. ಇನ್ನು ನಾಲಿಗೆಯನ್ನು ಶುದ್ಧ ಇಟ್ಕೊಂಡಿದ್ದೀನಿ ಅಂತಕ್ಕಂಥದ್ದನ್ನು, ಬಾಯಿ ಶುದ್ಧ ಇಟ್ಕೊಂಡಿದ್ದೀನಿ, ನಾಲಿಗೆ ಶುದ್ಧ ಇಟ್ಕೊಂಡು ಬರ್ತಾ ಇದ್ದೀನಪ್ಪ, ಈ 5 ಜಯಿಸ್ಕೊಂಡು ಬಂದಿದ್ದೀನಪ್ಪ ಅಂತಕ್ಕಂಥದ್ದು 5 ಆಯಿತು. ಮುಂದಿನ 8 ನಾವು ಅಷ್ಟರಾಗಗಳು. ಈ ಅಷ್ಟರಾಗಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ, ಇವೆಲ್ಲ ಅಹಂಕಾರ, ಅಸೂಯೆ, ಇವನ್ನು ಜಯಿಸಿ ಬರ್ತಾ ಇದ್ದೀನಿ. ನನಗೆ ಕಾಮ ಇಲ್ಲ, ಕ್ರೋಧ ಇಲ್ಲ, ಮೋಹ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ, ನೀನೊಬ್ಬನೇ ನನಗೆ. ಈ 8 ನಾನು ದಾಟಿ ಬರ್ತಾ ಇದ್ದೀನಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಆ 8 ಮೆಟ್ಲು ಹತ್ತಬೇಕು. ಇನ್ನು ಅಲ್ಲಿಗೆ 5 ಆಯಿತು, 8 ಆಯಿತು. ಅಲ್ಲಿಗೆ ನಮಗೆ 5, 8 ಅಂದರೆ 13 ಆಗೋಯ್ತು. ಇನ್ನಿರೋದು ನಮಗೆ 5. ಆ 5ಅಲ್ಲಿ ನೆಕ್ಸ್ಟ್ 8 ಆದಮೇಲೆ ಮತ್ತೆ 3 ಮೆಟ್ಲಿಗೆ ಏನು ಹೇಳ್ತೀವಿ ನಾವು, ನಮಗೆ ಸತ್ವಗುಣ, ರಜೋಗುಣ, ತಮೋಗುಣ. ಅಪ್ಪ, ನನಗೆ ಕೋಪ ಇಲ್ಲ, ಆವೇಶ ಇಲ್ಲ, ಸತ್ವಗುಣ ನನಗೆ ಇದೆ, ನನಗೆ ರಜೋಗುಣ ಇಲ್ಲ, ಉದ್ರೇಕಗೊಳ್ಳಲ್ಲ, ಮತ್ತು ನಾನು ಎಲ್ಲಿ ತಮೋಗುಣ ಇಲ್ಲ, ಹಿಂಸೆ ಮಾಡಲ್ಲಪ್ಪ, ನಾನು ಅವೆಲ್ಲ ಬಿಟ್ಟು ನಿನ್ನ ಈ 3 ಮೆಟ್ಲಿಗೆ ನಾನು ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತೀನಿ ಅಂತ ನಾವು ಆ 3 ಮೆಟ್ಲುಗಳನ್ನು ನಾವು ಸತ್ವ, ರಜೋಗುಣ, ತಮೋಗುಣವನ್ನು ಜಯಿಸಿ ಬರ್ತಾ ಇದ್ದೀವಿ. ಹಾಗೆ ಇನ್ನು ಲಾಸ್ಟ್ ಕಡೆಯ 2 ಮೆಟ್ಲಿದೆ, ನನಗೆ ಅಜ್ಞಾನ ಇದೆ, ಅದನ್ನು ಹೋಗಲಾಡಿಸಿ ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀನಿ. ಅಜ್ಞಾನ ಇದೆ, ನನಗೆ ಗೊತ್ತಿಲ್ಲ, ಎಲ್ಲವೂ ನಂದು, ನನ್ನ ದುಡ್ಡು, ನನ್ನ ಹಣ, ನನ್ನ ಇದು ಆಸ್ತಿ,
ನಂದೇ ಅಂತ ಬರ್ತಾ ಇದ್ದೀನಿ, ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ಪಡ್ಕೊಂಡು ನಿನ್ನ ದರ್ಶನ ಮಾಡ್ತಾ ಇದ್ದೀನಪ್ಪ ಅಂತಕ್ಕಂಥ ಭಾವನೆಯಿಂದ ಈ 18 ಮೆಟ್ಲು ಹತ್ತಿ ಹೋಗಿ ಭಗವಂತನ ದರ್ಶನ ಮಾಡಿದಾಗ ಇದು ಸ್ಕ್ಯಾನರ್ ಅಂತೀವಿ. 18 ಮೆಟ್ಲು ಏನು ಅಂದರೆ ಸ್ಕ್ಯಾನರ್. ನಮ್ಮ ಎಲ್ಲೋ ಒಂದು ಕಡೆ ಈ ದುರ್ಗುಣಗಳನ್ನೆಲ್ಲ ಹೋಗಲಾಡಿಸಿ ಸದ್ಗುಣಗಳನ್ನು ಕೊಡ್ತಕ್ಕಂಥದ್ದು. ಹಾಗೆಯೇ ನೀವು ಪರೀಕ್ಷೆಗೆ ಪ್ರಿಪೇರ್ ಆಗೋದು ವ್ರತ, 18 ಮೆಟ್ಲು ಹತ್ತೋದು ಪರೀಕ್ಷೆ, ಆ ಪರೀಕ್ಷೆ ಆದಮೇಲೆ ಸಿಗ್ತಕ್ಕಂಥದ್ದೇ ಫಲ. ಇನ್ನು ಈ 18ಅನ್ನು ಇನ್ನೊಂದು ರೀತಿಯಿಂದ ಒಂದು ಸಣ್ಣದಾಗಿ ವ್ಯಾಖ್ಯಾನ ಕೂಡ ಮಾಡಿದ್ದಾರೆ. ಕೆಲವರು ಈ ರೀತಿ ಮಾಡಿದ್ದಾರೆ, 4 ವೇದಗಳು, 4 ವೇದಗಳು, 6 ವೇದಾಂಗಗಳು, 4 ವೇದಗಳು, 6 ವೇದಾಂಗಗಳು, 6 ದರ್ಶನಗಳು, ಹಾಗೆಯೇ 2 ಮಹಾಕಾವ್ಯಗಳೇ ಈ ಒಂದು 18 ಮೆಟ್ಲುಗಳು. 4 ವೇದಗಳು, 6 ವೇದಾಂಗಗಳು, 6 ದರ್ಶನಗಳು, ಹಾಗೆ ಲಾಸ್ಟ್ ಕಡೆಯದಾಗಿರ್ತಕ್ಕಂಥ 2 ಮಹಾಕಾವ್ಯಗಳು ಅಂತೂ ಕೂಡ ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.